ಟೀಮ್ ಇಂಡಿಯಾದಲ್ಲಿ ಸೀನಿಯರ್ ಕ್ರಿಕೆಟರ್ಸ್ ಎಲ್ಲರೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಕ್ರಿಕೆಟ್ನಿಂದ ಹಿಂದೆ ಸರಿತಾ ಇದ್ದಾರೆ. ಯಂಗ್ಸ್ಟರ್ಸ್ಗೆ ಅವಕಾಶ ಕೊಟ್ಟು ತಾವೇ ಹೊರ ನಡೀತಾ ಇದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಸ್ಟಾರ್ ಆಟಗಾರರಿಗೆ ಅಲ್ಲಿನ ಕ್ರಿಕೆಟ್ ಮಂಡಳಿಯೇ ಗೇಟ್ ಪಾಸ್ ಕೊಡ್ತಾ ಇದೆ. ಇದೀಗ ಮೂವರು ಆಟಗಾರರ T20I ಯುಗಾಂತ್ಯಕ್ಕೆ ಮುನ್ನುಡಿ ಬರೆದಿದೆ. ಹಾಗಾದ್ರೆ T20I ಫಾರ್ಮ್ಯಾಟ್ಗೆ ಅವರ ಅವಶ್ಯಕತೆಯೇ ಇಲ್ಲ ಅಂತ ನೆಪ ಹೇಳ್ತಾ ಇರೋದು ಯಾಕೆ? 2026ರ T20 ವಿಶ್ವಕಪ್ ಟಾರ್ಗೆಟ್ ಮಾಡಿ ಗೇಮ್ ಪ್ಲಾನ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಕಿಕ್ಔಟ್ ಆಗ್ತಿರುವಂತ ಆ ಮೂವರು ಪ್ಲೇಯರ್ಸ್ ಯಾರು? PCBಯ ಹೊಸ ತಂತ್ರ ಏನು? ಈ ಬಗೆಗಿನ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2026ರಲ್ಲಿ ICC T20 ವಿಶ್ವಕಪ್ ಆಯೋಜನೆಯನ್ನ ಮಾಡಲಾಗುತ್ತೆ. ಈ ಚುಟುಕು ಕ್ರಿಕೆಟ್ ಟೂರ್ನಿಗೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆತಿಥ್ಯವನ್ನು ವಹಿಸಲಿವೆ. ಆದರೆ ಬಹುತೇಕ ಪಂದ್ಯಗಳು ಭಾರತದಲ್ಲಿ ನಡೆದರೆ ಕೆಲ ಮ್ಯಾಚ್ಗಳು ಶ್ರೀಲಂಕಾದಲ್ಲಿ ನಡೆಯಲಿವೆ. ICCಯ ಮುಂದಿನ ಟೂರ್ನಿಯಲ್ಲಿ ಒಟ್ಟು 20 ತಂಡಗಳು ಕಣಕ್ಕಿಳಿಯಲಿವೆ. ಈಗಾಗಲೇ 12 ತಂಡಗಳು T20 ವಿಶ್ವಕಪ್ಗೆ ಅರ್ಹತೆಯನ್ನು ಪಡ್ಕೊಂಡಿವೆ. ಇನ್ನು ಉಳಿದ 8 ತಂಡಗಳನ್ನ ಅರ್ಹತಾ ಸುತ್ತಿನ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪ್ರಸ್ತುತ ಸೆಲೆಕ್ಟ್ ಆಗಿರುವಂತಹ ಟೀಮ್ಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಭಾರತ, ಶ್ರೀಲಂಕಾ, ಅಫ್ಘಾನಿಸ್ತಾನ, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, USA, ವೆಸ್ಟ್ ಇಂಡೀಸ್, ನ್ಯೂಜಿಲೆಂಡ್, ಪಾಕಿಸ್ತಾನ ಹಾಗೆ ಐರ್ಲೆಂಡ್ ತಂಡಗಳು ಚಾನ್ಸ್ ಅನ್ನ ಪಡ್ಕೊಂಡಿವೆ. ಸೊ ಈ ಟೂರ್ನಿಯಲ್ಲಿ ICC ಟೈಟಲ್ ಅನ್ನ ಗೆಲ್ಲೋಕೆ ಟಾರ್ಗೆಟ್ ಇಟ್ಟಿರುವಂತಹ ಪಾಕಿಸ್ತಾನ ಅಲ್ಲಿನ ಕ್ರಿಕೆಟ್ ಮಂಡಳಿ ಈಗಿನಿಂದಲೇ ಕೆಲ ಆಟಗಾರರಿಗೆ ಗೇಟ್ ಪಾಸ್ ಅನ್ನು ಕೊಡ್ತಾ ಇದೆ. ತ್ರಿವಳಿ ಸ್ಟಾರ್ ಪ್ಲೇಯರ್ಸ್ಗೆ PCB ಗೇಟ್ ಪಾಸ್. 2026ರಲ್ಲಿ T20 ವಿಶ್ವಕಪ್ ನಡೆಯಲಿದ್ದು ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಕೂಡ ಭಾಗವಹಿಸಲಿದೆ. ಆದರೆ ತಂಡದಲ್ಲಿ ಸ್ಟಾರ್ ಆಟಗಾರರಾದಂಥ ಬಾಬರ್ ಅಜಮ್, ಮೊಹಮ್ಮದ್ ರಿಜ್ವಾನ್ ಹಾಗೆ ಶಾಹಿನ್ ಅಫ್ರಿದಿ ಅವರನ್ನ ಕೈ ಬಿಡೋ ಬಗ್ಗೆ ಚರ್ಚೆಗಳು ನಡೆದಿವೆ. ಪಾಕ್ ಪಾಲಿಕೆ ಇವರು ಬಿಗ್ ನೇಮ್ಸ್ ಆಗಿದ್ರೂ ಕೂಡ ಇತ್ತೀಚಿನ ಅವರ ಪ್ರದರ್ಶನಗಳು ತೀರಾ ಕಳಪೆಯಾಗಿವೆ. ಅಲ್ಲದೆ ಪಾಕ್ ಟೀಮ್ ಸಾಲು ಸಾಲು ಪಂದ್ಯಗಳನ್ನ ಸೋತಿದ್ದು ಇದು ಕ್ರಿಕೆಟ್ ತಂಡದ ಜಾಗತಿಕ ಅಪಹಾಸ್ಯಕ್ಕೂ ಕೂಡ ಕಾರಣ ಆಗಿತ್ತು. ಹೀಗಾಗಿ PCB ವಿಶೇಷವಾಗಿ T20Iಗಳಲ್ಲಿ ಬದಲಾವಣೆ ಪರ್ವಕ್ಕೆ ಮುನ್ನುಡಿ ಬರೆದಿದೆ. PTI ವರದಿಯ ಪ್ರಕಾರ PCB ಆಯ್ಕೆದಾರರಾಗಿರುವಂತ ಆಕಿಬ್ ಜಾವೇದ್, ಅಲೀಮ್ದಾರ್, ಅಜರ್ ಅಲಿ ಹಾಗೆ ಅಸಾದ್ ಶಫೀಕ್ ಹಾಗೆ ಇತ್ತೀಚೆಗೆ ಮುಖ್ಯ ಕೋಚ್ ಆಗಿ ನೇಮಕವಾಗಿರುವಂತ ಮೈಕ್ ಹೆಸನ್ ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ. ಬಾಬರ್ ಅಜಮ್, ರಿಜ್ವಾನ್ ಹಾಗೆ ಶಾಹಿನ್ ಅಫ್ರಿದಿ ಅವರಿಗೆ ವೆಸ್ಟ್ ಇಂಡೀಸ್ ಮತ್ತು ಬಾಂಗ್ಲಾದೇಶ ವಿರುದ್ಧದ ಮುಂದಿನ 2 ಸರಣಿಗಳಿಗೆ T20Iಗಳಲ್ಲಿ ಅವರ ಸೇವೆ ಅಗತ್ಯವಿಲ್ಲ ಎಂದಿದ್ದಾರೆ. T20I ಬದಲಿಗೆ ಟೆಸ್ಟ್ ಹಾಗೆ ಏಕದಿನ ಪಂದ್ಯಗಳತ್ತ ಮಾತ್ರ ಗಮನ ಹರಿಸಿ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಅಸಲಿಗೆ ಈ ವರ್ಷದ ಆರಂಭದಲ್ಲೇ ನ್ಯೂಜಿಲೆಂಡ್ ಪ್ರವಾಸದಿಂದ ಬಾಬರ್ ಮತ್ತು ರಿಜ್ವಾನ್ ಅವರನ್ನ ಕೈ ಬಿಡಲಾಗಿತ್ತು. ಅದಕ್ಕೂ ಮೊದಲು ಆಸ್ಟ್ರೇಲಿಯಾ, ಜಿಂಬಾಬ್ವೆ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದ್ದಂತ T20 ಸರಣಿಗಳಿಗೂ ಕೂಡ ಬಾಬರ್ ಅಜಮ್ ಅವರನ್ನ ಕಡೆಗಣಿಸಲಾಗಿತ್ತು. ಆ ಬಳಿಕ ಬಾಂಗ್ಲಾದೇಶ ವಿರುದ್ಧದ ಸರಣಿಯಲ್ಲಿ ಶಾಹಿನ್ ಅಫ್ರಿದಿ ಅವರನ್ನ PCB ಕೈ ಬಿಟ್ಟಿದ್ರಿಂದ ಆಗಲೇ ಇಂಥದ್ದೊಂದು ನಿರ್ಧಾರದ ಹಿಂಟ್ ಸಿಕ್ಕಿತ್ತು. ಇನ್ನು ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಪಾಕಿಸ್ತಾನ ತಂಡ 3 T20I ಹಾಗೆ 3 ಏಕದಿನ ಪಂದ್ಯಗಳನ್ನು ಆಡೋಕೆ ವೆಸ್ಟ್ ಇಂಡೀಸ್ ಪ್ರವಾಸವನ್ನ ಕೈಗೊಳ್ಳಲಿದೆ. ಆ ಸರಣಿಯ ಬಳಿಕ 3 T20I ಸರಣಿಯನ್ನು ಆಡೋಕೆ ಬಾಂಗ್ಲಾದೇಶಕ್ಕೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಸರಣಿಗಳಿಗೆ ಬಾಬರ್, ರಿಜ್ವಾನ್ ಹಾಗೆ ಶಾಹಿನ್ ಆಯ್ಕೆಯಾಗುವಂತಹ ಸಾಧ್ಯತೆ ಕಡಿಮೆ ಇದೆ. ಸದ್ಯ 2026ರ T20 ವಿಶ್ವಕಪ್ ಕೆಲ ತಿಂಗಳುಗಳಷ್ಟೇ ಬಾಕಿ ಇದೆ. ಪಾಕ್ ಕ್ರಿಕೆಟ್ ತಂಡದಲ್ಲಿನ ಈ ಬದಲಾವಣೆಗೆ ಅಲ್ಲಿನ ಕೆಲ ಫ್ಯಾನ್ಸ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭವಿಷ್ಯಕ್ಕಾಗಿ ತಂಡವನ್ನ ಕಟ್ಟಲು ಉತ್ತಮ ಹೆಜ್ಜೆ ಎಂದಿದ್ದಾರೆ. ಆದರೆ ಇನ್ನೊಂದಷ್ಟು ಅಭಿಮಾನಿಗಳು ಈ ಮೂವರನ್ನ ಒಟ್ಟಿಗೆ ಕೈ ಬಿಡೋದ್ರಿಂದ ತಂಡಕ್ಕೆ ಅನುಭವದ ಕೊರತೆ ಉಂಟಾಗುತ್ತೆ ಎಂದಿದ್ದಾರೆ. ಒಟ್ನಲ್ಲಿ ಪಾಕ್ನ ನೂತನ ಕೋಚ್ ಆಗಿರುವಂತಹ ಮೈಕ್ ಹೆಸನ್ ಯುವ ಆಟಗಾರರಿಗೆ ಹೆಚ್ಚೆಚ್ಚು ಚಾನ್ಸ್ ಅನ್ನ ಕೊಡೋಕೆ ಮುಂದಾಗಿದ್ದಾರೆ. ಅಲ್ಲದೆ ಡಿಸೆಂಬರ್ 28ರಿಂದ ಜನವರಿ ಅಂತ್ಯದವರೆಗೆ ಬಿಗ್ ಬಾಶ್ ನಲ್ಲಿ ಆಡೋಕೆ ಬಾಬರ್ ಮತ್ತು ಇತರ ಕೆಲ ಆಟಗಾರರಿಗೆ ಪಾಕ್ ಕ್ರಿಕೆಟ್ ಮಂಡಳಿ NOC ಅನ್ನ ಕೊಟ್ಟಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ಈ ಮೂವರನ್ನು ಕೂಡ T20Iನಿಂದ ಕೈ ಬಿಟ್ಟಂತೆಯೇ ಲೆಕ್ಕ. ಸೊ ಫೈನಲ್ ಆಗಿ ಹೇಳೋದಾದ್ರೆ ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಏನೊಂದು ಸರಿ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ನಮಸ್ಕಾರ.